ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ಹೊಸದಾಗಿ ಡೆಲಿವರಿ ಫೀಲ್ಡ್ಗೆ ಬಂದಿರತಕ್ಕಂಥ ಡೆಲಿವರಿ ಬಾಯ್ಸ್, ರಾಪಿಡೋ, ಪೋರ್ಟರ್, ಅಂಕಲ್ ಇವರಿಗೆ ಅಂಡ್ ಹೊಸದಾಗಿ ಬರಬೇಕು ಅಂದ್ಕೊಂಡಿರೋರಿಗೆ ಏನು ಇವಾಗ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ 8 ಅವರು ಎಕ್ಸ್ಟ್ರಾ ಅರ್ನ್ ಮಾಡ್ಬೇಕು, ಇನ್ನೂ ಏನಾರು ಪಾರ್ಟ್ ಟೈಮ್ ಜಾಬ್ ಮಾಡಿ ಅಂತ ಅಂದ್ಕೊಂಡಿರೋರಿಗೆ ಇವತ್ತೊಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಅವಾಗ ಥರ ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ಯಾವ ಥರ ಡ್ಯೂಟಿ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು, ಏನೇನು ಡ್ಯೂಟಿ ಮಾಡಿದ್ರೆ ಯಾವ ಪ್ಲಾನ್ ಪ್ರಕಾರ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಪಾರ್ಟ್ ಟೈಮಲ್ಲಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ನಮ್ಮ ಕಡೆ ಒಂದು ರಿಕ್ವೆಸ್ಟು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಇವಾಗ ಸುಮಾರು ಜನ 8 ಅವರ್ ಎಲ್ಲೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಶಿಫ್ಟ್ ವೈಸ್ ಇರುತ್ತೆ ಅವರಿಗೆ, ಮಾರ್ನಿಂಗು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್ ಈ ಥರ. ಮಾರ್ನಿಂಗ್ ಶಿಫ್ಟ್ ಇದ್ರೆ ಗೊತ್ತಾ, ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಮಧ್ಯಾಹ್ನ 2 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ನೈಟ್ 9-10 ಗಂಟೆ ಮಲಗೋ ವರ್ಷದಿಗೆ ಇನ್ನು ಸುಮಾರು 8 ಅವರ್ ಟೈಮ್ ಇರುತ್ತೆ. 8 ಅವರ್ ಮನೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಅಲ್ಲಿಲ್ಲ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಅವ್ರಿಗೆ ದುಡಿಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. ಕೆಲವರಿಗೆ ಈಗ ಏನಾರು ಮಾಡಿ ಇನ್ನೂ ಸಂಪಾದನೆ ಮಾಡಬೇಕಪ್ಪ, ಈ ಕಂಪ್ನಿಲಿ ಕೊಡ್ತಾ ಇರ್ತಕ್ಕಂಥ ಸ್ಯಾಲರಿ ನಮಗೆ ಸಾಕಾಗ್ತಾ ಇಲ್ಲ, ಇನ್ನೂ ಎಕ್ಸ್ಟ್ರಾ ಅರ್ನ್ ಮಾಡಬೇಕು ಅಂತ ಅಂದ್ಕೊಡೋರು, ಡೆಲಿವರಿ ಫೀಲ್ಡ್ಗೆ ಯಾವ ಜಾಬ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅಂದ್ಕೊಳೋರಿಗೆ ನಾನು ಒಂದು ಒಳ್ಳೆ ಸಜೆಷನ್ ಕೊಡ್ತೀನಿ. ರಾಪಿಡೋ ಮತ್ತು ಪೋರ್ಟರ್. ರಾಪಿಡೋ ಬೈಕ್ ಟ್ಯಾಕ್ಸಿ ಆ್ಯಂಡ್ ಪಾರ್ಸಲ್ ಆ್ಯಂಡ್ ಪೋರ್ಟಲ್ ಕಮರ್ಷಿಯಲ್, ಈ ಒಂದು 2 ಕಂಪ್ನಿಲಿ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಆರಾಮಾಗಿ 1,000 ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು ನೀವು. ಏನು ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಮಧ್ಯಾಹ್ನ ಮೇಲೆ ಶುರು ಮಾಡ್ತಿರಲ್ಲ ಅವರು, ಏನು ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಇದ್ರೆ 2 ಗಂಟೆಗೆ ಬರ್ತೀರಾ, ಬಂದು ಊಟ ಗೀಟ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು 3-3:30-4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೀವು ನೈಟ್ 9 ಗಂಟೆವರೆಗೂ ಮಾಡಿದ್ರೆ 1,000 ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ ನಿಮಗೆ. ಪೆಟ್ರೋಲು ನಿಮ್ಮ ಎಕ್ಸ್ಟ್ರಾ ಖರ್ಚು ₹300 ತೆಗೆದುಬಿಡಿ, ₹700 ಉಳ್ಕೊಳ್ಳಿ ಸಾಕು ನಿಮಗೆ. ಕಂಪ್ನಿಲಿ ಒಂದು 20,000 ಸ್ಯಾಲರಿ ಇದ್ರೆ ತಿಂಗಳಿಗೆ ಇಲ್ಲೊಂದು ₹20,000 ನೀವು ಆರಾಮಾಗಿ ಅರ್ನ್ ಮಾಡ್ಕೋಬೋದು. ಏನು ಇಲ್ಲೇನು ದೊಡ್ಡ ಕಳೆದು ಕಟ್ಟೆಗೆ ಹಾಕೋ ಕೆಲಸ ಏನಿಲ್ಲ. ನಿಮ್ಮ ಏರಿಯಾದಲ್ಲಿ ನೀವು ಆರಾಮ ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಜಾಬು, ಚೆನ್ನಾಗಿ ಆರ್ಡರ್ ಬರುತ್ತೆ. ರಾಪಿಡೋ, ಪೋರ್ಟ್ರು ಎರಡು ಆ್ಯಪ್ ಇಟ್ಕೊಂಡ್ರೆ ಸಾಕು ನೀವು. ರಾಪಿಡೋ, ಓಲಾ, ಊಬರ್ ಬೈಕ್ ಟ್ಯಾಕ್ಸಿಗೆ ಇವು 3 ಇಟ್ಕೊಳ್ಳಿ. ಅದು ಬಿಟ್ಟರೆ ಪೋರ್ಟರ್ ಒಂದು ಇಟ್ಕೊಳ್ಳಿ ಕಮರ್ಷಿಯಲ್ಗೆ. ಸಂಜೆ ಟೈಮಲ್ಲಿ ಚೆನ್ನಾಗಿ ಆರ್ಡರ್ ಬರುತ್ತೆ, ಲೋಕಲ್ ಆರ್ಡರ್ಗಳು. ಲಾಂಗ್ ಏನು ಹೋಗಬೇಡಿ, ಎತ್ಕೊಂಡು ನೀವು ₹500-600 ಆರ್ಡರ್ ಎತ್ಕೊಂಡು ಲಾಂಗ್ ಹೋಗಬೇಡಿ. ಹೋಗ್ತೀನಿ, ನಮಗೆ ಲಾಂಗ್ ಎಲ್ಲೇ ಬಿದ್ದರೂ ಮಾಡ್ತೀನಿ ಅನ್ನೋರು ತೊಂದರೆ ಇಲ್ಲ, ಹೋಗಿ ಆ ಕಡೆಯಿಂದ ಆರ್ಡರ್ ಸಿಗುತ್ತೆ, ಮಾಡ್ಕೊಂಡು ಬರ್ಬೋದು. ಬಟ್ ಲೇಟ್ ಆಗುತ್ತೆ ಮನೆಗೆ ಬರೋಕ್ಕೆ. ಬಟ್ ಲೋಕಲ್ ಆರ್ಡರ್ ಮಾಡ್ಕೊಂಡು ನಾವೇನು ನಮ್ಮ ಮನೆಯಿಂದ ಸರೌಂಡಿಂಗ್ 10-15 ಕಿಲೋಮೀಟರ್ ಅಷ್ಟರಲ್ಲೇ ಇರ್ತೀವಿ, ನಾವು ಓಡಾಡ್ಕೊಂಡು ಮಾಡ್ತೀವಿ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಹತ್ತಿರ ಒಂದು 5-6 ಅವರ್ ಡ್ಯೂಟಿ ಮಾಡ್ಕೊಂಡ್ರೆ ನೀವು ₹1,000 ಅರ್ನಿಂಗ್ಸ್ ಒಳಗಡೆ ಆರಾಮಾಗಿ ಆಗುತ್ತೆ ನಿಮಗೆ, ಟೆನ್ಷನ್ ಇಲ್ಲ. ಯಾಕೆಂದರೆ ಸಣ್ಣ ಪುಟ್ಟ ಆರ್ಡರ್ಗಳಿಗೆ ಗೊತ್ತಿರಬೇಕು, 3-4 ಕಿಲೋಮೀಟ್ರಿಗೆಲ್ಲ ₹80, ₹70, ₹100 ಕೊಡ್ತಾರೆ. ಕಿಲೋಮೀಟ್ರಿಗೆ ₹15-20 ಬೀಳುತ್ತೆ. ಅಂಥವ್ರಿಗೆ ಒಳ್ಳೆ ಬೆನಿಫಿಟ್ ಇದೆ ಪಾರ್ಟ್ ಟೈಮು. ಇನ್ನು ಕೆಲವರು ಫಸ್ಟ್ ಶಿಫ್ಟ್ ಬೆಳಿಗ್ಗೆನೇ ಏನು ಮಾಡ್ತಾರೆ, ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇರುತ್ತೆ, ನೈಟ್ ಶಿಫ್ಟ್ ಡ್ಯೂಟಿ ಇರುತ್ತೆ. ಮಾರ್ನಿಂಗು ಕೂಡ ಅಷ್ಟೇ. ನೀವು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಇನ್ನೂ ಬೆಸ್ಟ್ ಆಪ್ಷನ್ ನಿಮಗೆ. ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟ್ ಇರೋರಿಗೆ ಮಾರ್ನಿಂಗ್ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಯಾಕೆಂದ್ರೆ ಮಾರ್ನಿಂಗ್ 8 o'clock ಬೈಕ್ ಟ್ಯಾಕ್ಸಿ ಚೆನ್ನಾಗಿ ಆರ್ಡರ್ ಶುರು ಮಾಡ್ತಾನೆ. ಆಫೀಸ್ ಟೈಮ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತೆ. 11-12 ಗಂಟೆವರೆಗೂ ಕಂಟಿನ್ಯೂ ಬರ್ತಾನೆ ಇರುತ್ತೆ. ಈ ಟೈಮ್ ಒಳಗಡೆ ನೀವು ಅವರ್ಗೆ ₹200-300 ಅರ್ನ್ ಮಾಡ್ಕೋಬೋದು. 4 ಅವರಲ್ಲಿ ಎಷ್ಟು ₹800-1,000 ಆರಾಮಾಗಿ ಆಗೋಗುತ್ತೆ. ಮಾರ್ನಿಂಗ್ 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ 11-12 ಗಂಟೆ ವರ್ಷದಿಗೆ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ನಿಮಗೆ. ಸೆಕೆಂಡ್ ಶಿಫ್ಟ್ ನೈಟ್ ಶಿಫ್ಟ್ ಇರೋರಿಗೆ ಅಂತಂದ್ರೆ ಬೆಳಿಗ್ಗೆ ಅರ್ನಿಂಗ್ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ಅಷ್ಟಾಗಲ್ಲ, ಡೌಟೇ ಕಮ್ಮಿ. ಯಾಕೆಂದರೆ ಸಾಯಂಕಾಲ ಮೇಲೇನೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ಬರ್ತವೆ, ಆನಂತರ ಅವು ಸ್ಟಾಪ್ ಆಗ್ತವೆ. ಬಟ್ ಬೈಕ್ ಟ್ಯಾಕ್ಸಿ ಚೆನ್ನಾಗಿ ಬುಕ್ಕಿಂಗ್ ಆಗೋದು, ಆರ್ಡರ್ ಚೆನ್ನಾಗಿ ಬರೋದಂದ್ರೆ ಮಾರ್ನಿಂಗೇನೆ. ಆಫೀಸ್ ಟೈಮಲ್ಲಿ ಆಫೀಸ್ಗೆ ಅರ್ಜೆಂಟ್ ಹೋಗೋರು ಇರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ಟೈಮ್ ಇರಲ್ಲ, ಆನ್ಲೈನ್ ಬುಕ್ ಮಾಡ್ಕೊಂಡೇ ಹೋಗ್ತಾರೆ. ಮಧ್ಯಾಹ್ನ ಆದರೆ ಡ್ಯೂಟಿನ ಮುಗಿಸ್ಕೊಂಡ್ರೆ ಪರವಾಗಿಲ್ಲ, ಆಟೋಕ್ಕೋ ಬಸ್ಸಿಗೋ ನಿಧಾನ ಆದರೂ ಪರವಾಗಿಲ್ಲ ಹೋಗೋದು. ಯಾಕಂದ್ರೆ ಮನೆಗೆ ಹೋಗೋದಲ್ವಾ, ಸ್ವಲ್ಪ ಲೇಟ್ ಆದ್ರೂ ನಡೀತದೆ, ಯಾರೇನು ಕೇಳಲ್ಲ ಅಂದ್ಕೊಂಡು ಬಸ್ಸು ಅದು ಇದು ಮೆಟ್ರೋಗೆ ಟ್ರೈನ್ಗೆ ನಿಧಾನಕ್ಕೆ ಹೋಗ್ತಾರೆ. ಬಟ್ ಮಾರ್ನಿಂಗ್ ಟೈಮ್ ಮಾತ್ರ ಆಫೀಸ್ ಟೈಮಲ್ಲಿ ಒಳ್ಳೆ ಬೈಕ್ ಟ್ಯಾಕ್ಸಿ ಆರ್ಡರ್ ಬರುತ್ತೆ. ಅಂಥ ಟೈಮಲ್ಲಿ ನೀವು ಆರಾಮಾಗಿ ಮಾಡಿಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಪೋರ್ಟರ್ ಅಷ್ಟೇ, ಪೋರ್ಟರ್ ಬರೋದೇ ಬೆಳಗ್ಗೆ ಚೆನ್ನಾಗಿ ಆರ್ಡ್ರು 9-10 ಗಂಟೆಗೆಲ್ಲ ಏನು ಆಫೀಸ್ ಓಪನ್ ಆಗುತ್ತಲ್ವ, ಆ ಟೈಮಲ್ಲಿ ನೈಟ್ ಎಲ್ಲ ಮಾಡಿರ್ತಕ್ಕಂಥ ಮೆಟೀರಿಯಲ್ ಓಲ್ಡ್ ಆಗಿರುತ್ತೆ. ಬೆಳಿಗ್ಗೆ ಟೈಮಿಗೆ ಬುಕ್ಕಿಂಗ್ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ಏನು 9-11 ಗಂಟೆವರೆಗೂ 2 ಅವರಲ್ಲಿ ಚೆನ್ನಾಗಿ ಬುಕ್ಕಿಂಗ್ ಬರುತ್ತೆ ಪೋರ್ಟ್ರು. ಆರಾಮಾಗಿ ಆ ಟೈಮಲ್ಲಿ ನೀವು ಲೋಕಲ್ ಆರ್ಡರ್ ಹೊಡ್ಕೊಳ್ಳಿ, ಇಲ್ಲ ಲಾಂಗ್ ಬಿದ್ದರೆ ಲಾಂಗ್ ಆರ್ ಹೋಗಿ ಬನ್ನಿ, ರಿಟರ್ನ್ ಬರ್ತೀವಿ. ನೈಟ್ ಶಿಫ್ಟ್ ಇದ್ರೆ ಬೆಸ್ಟ್, ಲಾಂಗ್ ಬಿದ್ರೂ ಹೋಗಿ ಬಂದ್ಬೋದು ನೈಟ್ ಶಿಫ್ಟ್ ಹೊತ್ತಿಗೆ. ಇಲ್ಲ ನಮಗೆ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇದೆ ಅಂದರೆ ಲೋಕಲ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಮನೆ ಹತ್ರನೇ ಅಲ್ಲ ಸರೌಂಡಿಂಗ್ ಇದ್ರೂ ಮಧ್ಯಾಹ್ನ ಮೇಲೆ ಸೆಕೆಂಡ್ ಶಿಫ್ಟ್ ಹೋಗ್ರೆ ಒಂದು ½ ಅವರ್ ಬೇಗ ಬಂದರೆ ಊಟ ಗೀಟ ಮಾಡ್ಕೊಂಡು ಕಂಪ್ನಿಗೆ ಆರಾಮಾಗಿ ಹೋಗ್ಬೋದು. ನೈಟ್ ಶಿಫ್ಟ್ ಇದ್ರೆ ಇನ್ನೂ ಬೆಸ್ಟ್ ಆಪ್ಷನ್ ನಿಮಗೆ. ನೈಟ್ ಶಿಫ್ಟ್ ಇದ್ಬಿಟ್ರೆ ಟೆನ್ಷನ್ನೇ ಇಲ್ಲ. ನೈಟ್ 10 ಗಂಟೆಗೆ ಹೋದರೆ ಬೆಳಿಗ್ಗೆ 6 ಗಂಟೆ ಡ್ಯೂಟಿ ಮುಗಿಸ್ಕೊಂಬತ್ತೀರಾ, ಬಂದು ಒಂದು 3 ಅವರ್ ನಿದ್ದೆ ಮಾಡಿ ಆರಾಮಾಗಿ ಪರವಾಗಿಲ್ಲ. ಬಂದ ತಕ್ಷಣ ಏನು ಡ್ಯೂಟಿಗೆ ಹೋಗಬೇಡಿ, ಅಷ್ಟೊತ್ತಿಗೆ 6 ಗಂಟೆಗೆ ಆರ್ಡರ್ ಬರಲ್ಲ. 9 ಗಂಟೆವರೆಗೂ ಮಲ್ಕೊಳ್ಳಿ, ನಿದ್ದೆ ಮಾಡಿ, ಎದ್ಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು 9-9:30 ಶುರು ಮಾಡಿದ್ರೆ ನೀವು ಸಾಯಂಕಾಲ ತನಕ ಹೊಡೆದ್ರೆ 1,500-2,000 ಅರ್ನಿಂಗ್ಸ್ ಆರಾಮಾಗಿ ಮಾಡ್ಬೋದು ನೀವು. ನೈಟ್ ಶಿಫ್ಟ್ ಇರೋರಿಗೆ ಹೇಳ್ತಿರೋದು ನಾನು. 9:30-10 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 6 ಗಂಟೆವರೆಗೂ ಡ್ಯೂಟಿ ಮಾಡಿದ್ರೆ 1,500-2,000 ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ. ಕಣ್ಣು ಮುಚ್ಕೊಂಡು ಹೊಡಿಬೋದು ಇವರು. ಪಾರ್ಟ್ ಟೈಮ್ ಅಂದರೆ ಇದು ಫುಲ್ ಟೈಮ್ ಆದಂಗೆ ಆಗೋಗ್ಬಿಡುತ್ತೆ ನೈಟ್ ಶಿಫ್ಟ್. ಮತ್ತೆ ನೀವು 5:30-6 ಗಂಟೆಗೆ ಬಂದರೆ ಮತ್ತೆ ಇನ್ನೊಂದು 3-4 ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ನೈಟ್ ಡ್ಯೂಟಿಗೆ ಹೋಗ್ಬೋದು. ರೆಸ್ಟು ಆಯಿತು, ಸಂಪಾದನೆಯೂ ಆಗುತ್ತೆ. ಬಟ್ ಕಂಟಿನ್ಯೂ ನೀವು ನೈಟೇ ಹಾಕ್ಸ್ಕೊಂಡು ನಾನು ಎವ್ರಿ ಡೇ ಡ್ಯೂಟಿ ಮಾಡ್ತೀನಿ ಅಂದರೆ ರಿಸ್ಕ್ ಆಗುತ್ತೆ.
ಯಾಕೆಂದರೆ ನೀವು ಡೈಲಿ ನೈಟ್ ಶಿಫ್ಟ್ ನಿದ್ದೆ ಕಟ್ಕೊಂಡು ಬರೀ ಡೇಲ್ಲೂ ಡ್ಯೂಟಿ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡೋಕ್ಕಾಗಲ್ಲ. ಶಿಫ್ಟ್ ಚೇಂಜ್ ಆಗ್ತಾ ಇರ್ತಾರೆ ನಿಮ್ಮ ಕಂಪ್ನಿಗೆ. ಫಸ್ಟು, ಸೆಕೆಂಡು, ನೈಟು 3 ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತಲ್ಲ, ಅಂಥವ್ರಿಗೆ ಆಗುತ್ತೆ. ಒಂದೊಂದು ವಾರ ಕಮ್ಮಿ ಆಗ್ಬೋದು, ಒಂದೊಂದು ವಾರ ಜಾಸ್ತಿ ಆಗ್ಬೋದು. ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ ಥರ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೈಲಿ 1,000 ಆಗುತ್ತೆ, 2,000 ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು ಆವರೇಜ್ ಇಷ್ಟು ಆಗುತ್ತೆ. ನಿಮ್ಮ ಕೆಪಾಸಿಟಿ ಮೇಲೆ ನೀವು ಹೆಂಗೆ ಪ್ಲಾನ್ ಮಾಡಿ ಡ್ಯೂಟಿ ಮಾಡ್ತೀರ ಹಂಗೆ. ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಯಾವ ಡೆಲಿವರಿ ಬಾಯ್ಸ್ಗೂ ಅರ್ನಿಂಗ್ಸ್ ಆಗಲ್ಲ. ಅದಂತೂ ಇವಾಗಲೇ ಬರ್ದಿಟ್ಟು ಹೇಳ್ಬಿಡ್ತೀನಿ ಕೇಳಿ. ಸುಮಾರು ಜನ ಅಂದ್ಕೊತಾ ಇರ್ತಾರೆ, ನಾನು ಡೆಲಿವರಿ ಫೀಲ್ಡ್ಗೆ ಬಂದಿದ್ದೀನಿ, ನಮ್ದು ಅರ್ನಿಂಗ್ಸೇ ಆಗ್ತಾ ಇಲ್ಲ, ನಾನು ಬಂದು 15 ದಿವಸ ಆಯಿತು, 20 ದಿನ ಆಯಿತು, ಡೈಲಿ 300-400 ರೂಪಾಯಿ ಆಗ್ತಾ ಇದೆ, ಏನು ಮಾಡೋದು ಆಗ್ತಾ ಇಲ್ಲ ಅಂದ್ರೆ ಆಗಲ್ಲ. ಎಲ್ಲರಿಗೂ ಅಷ್ಟೇ. ನಾವೆಲ್ಲ ಡೆಲಿವರಿ ಫೀಲ್ಡಿಗೆ ಬಂದಾಗ 6 ತಿಂಗಳಾಯಿತು ಡೆಲಿವರಿ ಫೀಲ್ಡ್ ಸೆಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಅರ್ನಿಂಗ್ಸೇ ಆಗಲ್ಲ. ಇವಾಗೇನೋ ಬಂದಿರೋರು ಪರವಾಗಿಲ್ಲ, 1 ತಿಂಗಳು 2 ತಿಂಗಳಲ್ಲಿ ಸ್ವಲ್ಪ ಎಲ್ಲ ಹೊರಗಡೆ ಓಡಾಡಿರ್ತಾರೆ, ಆಗುತ್ತೆ. ಯಾಕೆಂದರೆ ಆರ್ಡ್ರ್ ಅಕ್ಸೆಪ್ಟ್ ಮಾಡೋದು ಗೊತ್ತಾಗಲ್ಲ, ಡೆಲಿವರಿ ಯಾವ ಕಡೆ ಅಂತ ಗೊತ್ತಾಗಲ್ಲ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಲೊಕೇಶನ್ ಹಾಕೋದು ನೋಡ್ಕೊಂಡು ಗೊತ್ತಾಗಲ್ಲ. ಇವೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರ್ತವೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ನಿಮಗೆಲ್ಲ ಗೊತ್ತಾಗಬೇಕು. ಈ ಡೆಲಿವರಿ ಫೀಲ್ಡಲ್ಲಿ ಪಳಗಬೇಕು. ಸ್ವಲ್ಪ ಪಳಗಿದ ಮೇಲೆ ಆಮೇಲೆ ನೀರು ಕುಡ್ದಂಗೆ ಕೆಲಸ ಮಾಡ್ಬೋದು. ಇದೆಲ್ಲನ ಡೆಲಿವರಿ ಫೀಲ್ಡ್ ಅಂದರೆ ಅಷ್ಟೇ, ಆರಾಮಾಗಿ ಡ್ಯೂಟಿ ಮಾಡ್ಬೋದು ಸೆಟ್ ಆಗೋ ಗಂಟನ. ಸ್ಟಾರ್ಟಿಂಗ್ ಸೆಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇದಾಯಿತು ಪಾರ್ಟ್ ಟೈಮರು. ಫುಲ್ ಟೈಮ್ ಮಾಡೋರಿಗೆ ಗೊತ್ತಿರುತ್ತೆ ಎಲ್ಲ. ಆಲ್ಮೋಸ್ಟ್ ಸುಮಾರು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಫುಲ್ ಟೈಮರ್ಗೆ. ಈ ಥರ 2-2, 3-3 ಆ್ಯಪ್ ಇಟ್ಕೊಳ್ಳಿ, ಆರಾಮಾಗಿ ಡ್ಯೂಟಿ ಮಾಡಿ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಯಾವ ಏರಿಯಾದಲ್ಲಿ ಆರ್ಡರ್ ಬರ್ತವೆ ಅಂತ ಹೇಳಿದ್ದೀನಿ ಫುಲ್ ಟೈಮ್ ಮಾಡೋರಿಗೆ. ಯಾಕೆಂದರೆ ಫುಲ್ ಟೈಮ್ ಮಾಡೋರಿಗೆ ಬೇರೆ ಏನಿಲ್ಲ, ಇದೇ ಜಾಬು. ನೀವು ಎಷ್ಟೊತ್ತಿಗಾರು ಹೋಗ್ಬೋದು ಮನೆಗೆ, ನೈಟ್ ಎಷ್ಟೊತ್ತಿಗೆ ಬರ್ಬೋದು. ಯಾಕೆಂದರೆ ನಿಮ್ಗೆ ಬೇರೆ ಕೆಲಸ ಇರಲ್ಲ. ಮುಗಿಸ್ಕೊಂಡು ಆರಾಮ ಮನೆಗೆ ನೀವು ಲೇಟ್ ಆದರೂ ಪರವಾಗಿಲ್ಲ, ಬರ್ತೀನಿ ಅನ್ನೋದು ತೊಂದರೆ ಇಲ್ಲ. ಯಾಕೆಂದರೆ ನೈಟಲ್ಲಿ ಸೇಫ್ಟಿ ಇಲ್ಲ, ಅದನ್ನು ಹೇಳಿದ್ದೀನಿ. ಕೆಲವೊಂದು ಏರಿಯಾಗಳಲ್ಲಿ ಎಲ್ಲೆಲ್ಲಿ ಸೇಫ್ಟಿ ಇಲ್ಲ ಅಂಥ ಏರಿಯಾಗಳಿಗೆ ನೈಟ್ ಹೋಗಬೇಡಿ ಅಂತಲೇ ಹೇಳಿದ್ದೀನಿ. ನೀವು ಡೇಯಲ್ಲಿ ಮಾಡ್ತೀನಿ ಅನ್ನೋದ್ರ ಮಾತ್ರನೇ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಯಾವ್ಯಾವ ಏರಿಯಾ ನಿಮಗೆ ಗೊತ್ತಿರುತ್ತಲ್ವಾ, ಯಾಕಂದರೆ ನೀವು ಸುಮಾರು ವರ್ಷದಿಂದ ಬೆಂಗಳೂರಲ್ಲಿ ಓಡಾಡ್ಕೊಂಡು ಡ್ಯೂಟಿ ಮಾಡಿರ್ತೀರ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅಂತ. ಆದರೂ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಕೆಲವೊಂದು ಏರಿಯಾಗಳಿಗೆ ಹೇಳ್ಕೊಟ್ಟಿದ್ದೀನಿ, ಇಂಥ ಏರಿಯಾಗಳಿಗೆಲ್ಲ ಹೋಗಬೇಡಿ, ನೈಟಲ್ಲಿ ಆರ್ಡರ್ ಅಕ್ಸೆಪ್ಟ್ ಮಾಡಬೇಡಿ. ಮತ್ತು ಟ್ರಾಫಿಕ್ ಏರಿಯಾನು ಕೂಡ ನಾನು ಹೇಳ್ತಾ ಇರ್ತೀನಿ, ಈ ಕಡೆ ಎಲ್ಲ ಹೋಗಬೇಡಿ, ಎಲ್ಲೆಲ್ಲಿ ಆರ್ಡರ್ ಚೆನ್ನಾಗಿ ಬರುತ್ತೆ, ಯಾವ್ಯಾವ ಥರ ಆರ್ಡರ್ ಎತ್ಕೊಂಡು ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ವೀಡಿಯೋಗಳನ್ನು ಹಿಂದೆನೂ ಕೂಡ ವೀಡಿಯೋ ಮಾಡಿದ್ದೀನಿ. ಬಟ್ ಇವತ್ತು ಹೊಸದಾಗಿ ಡೆಲಿವರಿ ಬಾಯ್ಸ್ ಬಂದಿರೋರು, ಬರಬೇಕು ಅಂತ ಅಂದ್ಕೊಂಡಿರೋರು, ಇವರಿಗೆ ಒಂಥರ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಪ್ರಕಾರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.